ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಾಂಧಿಯನ್ನು ಗೂಡ್ಸೆ ಯಾಕೆ ಕೊಂದನು ಮತ್ತು ಕೋರ್ಟಿನಲ್ಲಿ ಗೂಡ್ಸೆ ಹೇಳಿದ್ದು ಏನು, ಈ ವಿಷಯವನ್ನು ನಾವು ಶೋಧಿಸಿ ನಿಮ್ಮ ಮುಂದೆ ತಂದಿಟ್ಟಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಇಂಥದ್ದೇ ವಿಶಿಷ್ಟ ಮಾಹಿತಿಗಳು ಪ್ರತಿನಿತ್ಯ ನಿಮ್ಮ ಚಾನಲ್ನಲ್ಲಿ ಬರುತ್ತೆ. ಅದು 1947ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಗೆ ಮಹಾತ್ಮ ಗಾಂಧೀಜಿ ಅವರೇ ಪ್ರಮುಖ ಕಾರಣ ಎಂದು ಗೋಡ್ಸೆ ನಂಬಿದ್ದನು. ವಿಭಜನೆಯ ನಂತರ ಸರ್ಕಾರವು ಪಾಕಿಸ್ತಾನಕ್ಕೆ ನೀಡಬೇಕಿದ್ದ 55 ಕೋಟಿ ರೂಪಾಯಿಗಳನ್ನು ನೀಡಲು ನಿರಾಕರಿಸಿತ್ತು. ಆದರೆ ಗಾಂಧೀಜಿಯವರು ಈ ಹಣವನ್ನು ನೀಡಲೇಬೇಕೆಂದು ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು. ಈ ಸಮಯದಲ್ಲಿ ಪಾಕಿಸ್ತಾನ್ ಕಾಶ್ಮೀರದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿತ್ತು ಮತ್ತು ಹಲವಾರು ಜನರು ಪ್ರಾಣವನ್ನು ತೆಗೆದಿತ್ತು. ನಾವು ಈಗ 55 ಕೋಟಿ ಕೊಟ್ಟರೆ ಅದನ್ನು ಭಾರತದ ಮೇಲೆ ದಾಳಿ ಮಾಡಲು ಉಪಯೋಗಿಸುತ್ತಾರೆ ಎಂಬ ವಿಷಯವು ತಿಳಿದಿದ್ದರೂ ಗಾಂಧೀಜಿ ಅವರು ಹಠವನ್ನು ಬಿಡಲಿಲ್ಲ. ಪಾಕಿಸ್ತಾನಕ್ಕೆ 55 ಕೋಟಿಯನ್ನು ಗಾಂಧೀಜಿಯವರು ಕೊಡಿಸಿಯೇ ಬಿಟ್ಟರು. ನಾಥುರಾಮ್ ಗೂಡ್ಸೆ ಪ್ರಕಾರ ಗಾಂಧೀಜಿ ಅವರ ದೇಶದ ಭದ್ರತೆಗೆ ಕಂಟಕವಾಗಿದ್ದರು. ಆದ್ದರಿಂದಲೇ ನಾಥುರಾಮ್ ಗೂಡ್ಸೆ ಈ ಕಂಟಕವನ್ನೇ ಹೊಡೆದು ಹಾಕಿದ್ದರು. ಇದರಲ್ಲಿ ತುಷ್ಟೀಕರಣದ ನೀತಿಯನ್ನು ನೋಡುವುದಾದರೆ ಗಾಂಧೀಜಿಯವರು ಮುಸ್ಲಿಮರ ಪರವಾಗಿ ಅತಿಯಾದ ಮೃದು ಧೋರಣೆ ಅಥವಾ ತುಷ್ಟೀಕರಣದ ನೀತಿಯನ್ನು ಅನುಸರಿಸುತ್ತಿದ್ದರು ಮತ್ತು ಇದರಿಂದ ಹಿಂದೂಗಳ ಹಿತಾಸಕ್ತಿಗೆ ಧಕ್ಕೆಯಾಗುತ್ತಿತ್ತು ಎಂಬುದು ಗೂಡ್ಸೆಯ ವಾದವಾಗಿತ್ತು. ಅಹಿಂಸೆ ಮತ್ತು ದೌರ್ಬಲ್ಯ, ಈ ವಿಷಯದಲ್ಲಿ ಗಾಂಧೀಜಿಯವರು ಅಹಿಂಸೆ ತತ್ವವು ದೇಶವನ್ನು ದುರ್ಬಲಗೊಳಿಸುತ್ತಿತ್ತು ಮತ್ತು ಹಿಂದೂಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಡ್ಡಿಯಾಗುತ್ತದೆ ಎಂದು ಗೂಡ್ಸೆ ಭಾವಿಸಿದ್ದರು. ನ್ಯಾಯಾಲಯದಲ್ಲಿ ಗೂಡ್ಸೆ ನಾನು ಯಾಕೆ ಗಾಂಧಿಯನ್ನು ಕೊಂದೆ ಎಂದು ವಿವರಿಸಿದ್ದು ಹೀಗೆ: ನಾನು ಗಾಂಧೀಜಿಯ ಅಭಿಮಾನಿ, ಆದರೆ ಗಾಂಧೀಜಿಯವರು ಮಾಡಿದ ಕೆಲವು ತಪ್ಪುಗಳು ನನಗೆ ಇಷ್ಟವಾಗಲಿಲ್ಲ. ವಿಭಜನೆ ಸಮಯದಲ್ಲಿ 55 ಕೋಟಿಯನ್ನು ಪಾಕಿಸ್ತಾನಕ್ಕೆ ಕೊಡಲೇಬೇಕೆಂದು ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ದರು. ಅವರು ನಮ್ಮ ಮೇಲೆ ದಾಳಿ ಮಾಡಿದರೂ ನಾವು ಅಹಿಂಸೆಯನ್ನು ಪಾಲಿಸಬೇಕು. ಗಾಂಧೀಜಿಯವರು ಹಿಂದೂ ದೇವಸ್ಥಾನಗಳಲ್ಲಿ ಕುರಾನ್ ಓದುತ್ತಿದ್ದರು, ಆದರೆ ಮಸೀದಿಗಳಲ್ಲಿ ಭಗವದ್ಗೀತೆಯನ್ನು ಓದಲು ಭಯಪಡುತ್ತಿದ್ದರು. ನಮಗೆ ಸ್ವಾತಂತ್ರ್ಯ ಬಂದಿದ್ದು ವರ್ಲ್ಡ್ ವಾರ್ 2ನಿಂದ. ಹಿಟ್ಲರ್ ಹೊಡೆತಕ್ಕೆ ಬ್ರಿಟಿಷ್ ಎಂಪೈರ್ ಉರುಳಿ ಹೋಗಿತ್ತು. ಅದಕ್ಕೆ ಬ್ರಿಟಿಷ್ ಭಾರತವನ್ನು ಬಿಟ್ಟು ಹೋದರು. ಆದರೆ ಇದರ ಕ್ರೆಡಿಟ್ ಗಾಂಧೀಜಿಗೆ ಮಾತ್ರ ಬಂತು. ಅಂದು ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದರೆ ಭಗತ್ ಸಿಂಗ್ ನೇಣು ಶಿಕ್ಷೆ ರದ್ದಾಗುತ್ತಿತ್ತು. ಗಾಂಧೀಜಿಯಿಂದಲೇ ನಮಗೆ ಸ್ವಾತಂತ್ರ್ಯ ಇಷ್ಟು ಲೇಟಾಗಿ ಸಿಕ್ಕಿದ್ದು. ಈಗ ನನ್ನ ಜೀವನದ ಆಸೆ ನೆರವೇರಿದೆ. ಯಾವಾಗ ಅಖಂಡ ಭಾರತ ನೆರವೇರುತ್ತದೆಯೋ ಆಗ ನನ್ನ ಅಸ್ಥಿಯನ್ನು ಗಂಗಾ ನದಿಗೆ ಬಿಡಿ. ಜೈ ಹಿಂದ್ ಎಂದು ಗೂಡ್ಸೆ ಹೇಳುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗೂಡ್ಸೆ ಗಾಂಧಿಯನ್ನು ಯಾಕೆ ಕೊಂದನು ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.